ಇದು ಒಂದು ಸಂಪತ್ತಿಗೆ ಸವಾಲಾಗಿರುವಂತಹ ಚುನಾವಣೆ ಅಂದರೆ ಈಗ ಉಳ್ಳವರು ಮತ್ತು ಇಲ್ಲದವರ ನಡುವೆ ನಡೀತಿರುವಂತಹ ಒಂದು ಚುನಾವಣೆ ಅನ್ನೋಂಥ ಒಂದು ವರ್ಸಸ್ ಬಡವ ಅಂತನ. ಸೊ ಈಗ ಇದನ್ನು ಸೋಷಿಯಲ್ ಮೀಡಿಯಾ ಬಂದುಬಿಟ್ಟು ಅದನ್ನು ಇಶ್ಯೂಸ್ ಮಾಡಿಕೊಂಡು ಚುನಾವಣೆಯಲ್ಲಿ ಮಾಡೋದನ್ನು ಐ ಥಿಂಕ್ ಎಲ್ಲರೂ ಅದನ್ನು ಕಡಿಮೆ ಮಾಡಬೇಕು. ಏನು ರಿಯಲ್ ಇಶ್ಯೂಸ್ ಇದೆ, ಈಗ ನಾನು ಕೂಡ ಬೆಳಗ್ಗೆಯಿಂದ ಪ್ರಚಾರ ಮಾಡ್ತಾ ಇರುವಾಗ ನಿನ್ನೆ ಇವತ್ತು ಮನೆಗೆ ಹೋಗಿ ಬೆಳಿಗ್ಗೆ 7:07 ಪ್ರಚಾರ ಶುರು ಮಾಡಿದ್ವಿ, ನಂತರ ರಾತ್ರಿ 8:45 9 ಗಂಟೆಗೆ ಮುಗಿಸಿದ್ವಿ. ಇವತ್ತು ಅದೇ ನಡೆಯುತ್ತೆ. ಸೊ ಈಗ ಮತ ಬಾಂಧವರ ಮನೆ ಬಾಗಿಲಿಗೆ ಹೋದಾಗ ಅವರು ತಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಭಾಳ ಚೆನ್ನಾಗಿ ಕೇಳ್ತಾರೆ. ಈ ಸಮಸ್ಯೆ ಇದೆ, ನಮಗೆ ನೀವು ಮಾಡಿದ್ದೀರಾ ಇಲ್ಲ ಅಂತ ಅಲ್ಲ, ಆದರೆ ನಮಗೆ ಇನ್ನೂ ಚರಂಡಿಗಳು ಬೇಕು, ಮನೆಗಳ ಅವಶ್ಯಕತೆ ಇದೆ, ಡಿಗ್ರಿ ಆಗಿದೆ, ನಮಗೆ ಜಾಬ್ ಬೇಕು ಅಂತ ಎಲ್ಲ ಅವ್ರ ಅನಿಸಿಕೆಗಳು ಕೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾನು ಹೇಳೋದು, ಅಪ್ಪಾಜಿಯವರು ಏನು ವರ್ಕ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಯಾರೇ ಮೀಡಿಯಾ ಆಯಿತು, ಸೋಷಿಯಲ್ ಮೀಡಿಯಾ ಆಯಿತು, ಜನರು ಅದನ್ನು ತಿಳ್ಕೊಂಡಿದ್ದಾರೆ. ಆದರೆ ಮೀಡಿಯಾ ನರೇಟಿವ್ ಚೇಂಜ್ ಆಗಿಬಿಡ್ದು. ಯಾವ ರೀತಿ ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಭಾಳನೇ ಐ ಥಿಂಕ್ ವಿತ್ ಕಂಪ್ಲೀಟ್ ಆನೆಸ್ಟಿ ನೀವು ಅದನ್ನು ಪೋರ್ಟ್ರೇ ಮಾಡಿದೆ, ಆವಾಗ ಪ್ರಜ್ಞಾವಂತ ಮತಬಾಂಧವರು ಕೂಡ ಸರಿಯಾದ ರೀತಿಯಲ್ಲಿ ಅವರು ವೋಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಶ್ರೀಮಂತ ಬಡವ ಅನ್ನೋದಕ್ಕಿಂತ ಅವರ ಗುಣಗಳು, ಆಮೇಲೆ ಅವರು ಜನನಾಯಕನಾಗಿ ಪೀಪಲ್ಸ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಅವರು ಮುಂದೆ ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ, ಹೌದಾ? ಸೊ ಆ ಪ್ರಣಾಳಿಕೆಯಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ನಿಮ್ಮ ಹತ್ರ ಬಂದಾಗ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ ಬಂದರೆ ಅಥವಾ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪಕ್ಷದ ಒಂದು ಗುರುತಿದೆ, ಸೊ ಈ ಪಕ್ಷ ನಮ್ಮ ಪರವಾಗಿದೆನಾ ಇಲ್ಲ, ಈ ಕುಟುಂಬದವ್ರು ನಮ್ಮ ಪರವಾಗಿದ್ದಾರಾ ಇಲ್ಲ. ಆಮೇಲೆ ಕೋವಿಡ್ ಸಂದರ್ಭ ನಿಮಗೆಲ್ಲ ಗೊತ್ತಿದೆ, ದುಡ್ಡು ಶ್ರೀಮಂತಿಕೆ ಇದೆ ಅಂದರೆ ಶ್ರೀಮಂತಿಕೆನೇ ಎದಕ್ಕೆ ಬಳಸ್ತಾ ಇದ್ದಾರೆ. 6 ಕೋಟಿ ಯಾವ ಇಡೀ ರಾಜ್ಯದಲ್ಲಿ ಯಾವ ವ್ಯಕ್ತಿಯೂ ಕೂಡ ಅಂತಹ ಒಂದು ಧಾರಾಳ ಡಿಸಿಷನ್ ತೊಗೊಂಡಿಲ್ಲ, ಕ್ವಿಕ್ ಡಿಸಿಷನ್. ಸರ್ಕಾರ ಇನ್ನು ರೇಟ್ ಫೈನಲೈಸ್ ಮಾಡೋಕ್ಕೂ ಮುಂಚೆನೇ ಅಪ್ಪಾಜಿಯವರು ಸೀರಮ್ ಇನ್ಸ್ಟಿಟ್ಯೂಟ್ ಪೂನಾವಾಲಾಗೆ ಚೆಕ್ ಬರೆದು ಕೊಟ್ಟು 6 ಕೋಟಿ ವರ್ತು ವ್ಯಾಕ್ಸಿನೇಷನ್ ತೊಗೊಂಬಂದು ಜನತೆ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಹಿ ವಾಸ್ ವೆರಿ ಕ್ಲಿಯರ್, ನಮ್ಮ ಊರಿನ ಜನ ಜೀವ ಉಳಿಸ್ಬೇಕು ಅಂದರೆ ವ್ಯಾಕ್ಸಿನೇಷನ್ ಕೊಡಬೇಕು ನಾನು. ಸೊ ಈ ರೀತಿ ನಿರ್ಧಾರ ಮಾಡಿ ತಮ್ಮ ಒಂದು ಸಂಪತ್ತನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅದನ್ನು ಕೂಡ ವೋಟರ್ಸ್ ನೋಡ್ತಾ ಇದ್ದಾರೆ. SS ಕೇರ್ ಟ್ರಸ್ಟಲ್ಲಿ 20 ಕೋಟಿ ಹಣ ಇಟ್ಟಿದ್ದೀವಿ. ಹೌದು, ದುಡಿತಾ ಇದ್ದೀವಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ, ಹಗಲು ರಾತ್ರಿ ದುಡಿತಾ ಇದ್ದೀವಿ. ಮಲ್ಲಿಕಾರ್ಜುನ ಅವರು ಕೂಡ ಒಂದು ಟರ್ಬೈನ್ ಸಿಸ್ಟಮ್ ಹಾಕಬೇಕು ಅಂದರೆ 24 ತಾಸಲ್ಲ 48 ತಾಸು ಖುದ್ದಾಗಿ ನಿಂತ್ಕೊಂಡು ಆ ಒಂದು ಏನು ಮೆಷಿನರಿ ಇನ್ಸ್ಟಾಲ್ ಆಗೋ ತನಕ ಬಿಡೋದಿಲ್ಲ. ರಾತ್ರಿ ಎಲ್ಲ ಕ್ರಷಿಂಗ್ ಸೀಸನಲ್ಲಿ ಕಷ್ಟಪಡ್ತಾರೆ, ರಾತ್ರಿ 2 ಗಂಟೆ 3 ಗಂಟೆ ಫೋನ್ ಮಾಡಿ ಹೇಳ್ತಾರೆ, ಎಲ್ಲಾದರೂ ಮೆಷಿನರಿನಲ್ಲಿ ಬಗ್ಯಾಸ್ನಲ್ಲಿ ಎಲ್ಲಾದರೂ ಕ್ರಷಿಂಗ್ ಯೂನಿಟ್ನಲ್ಲಿ ನಮ್ಮ ಕಬ್ಬು ಸಿಕ್ಕಾಕೊಂಡಿದೆ ಅಂದರೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೀ ಈಸ್ ಆನ್ ದ ಲೈನ್, ಹೌದ್ರಾ? ಸೊ ಈ ರೀತಿ ನಾವು ಚುನಾವಣೆಯನ್ನು ಜೊತೆಗೆ ನಮ್ಮ ಬಿಸ್ನೆಸ್ನು ಕೂಡ ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಮಾಡ್ತಾಯಿದ್ದೀವಿ. ಏನು ಸುಮ್ಮನೆ ಅದು ಒಂದು ಏನೋ ನಿಧಿಯಲ್ಲ, ಒಂದು ಭೂಮಿಯಲ್ಲಿ ಅಗದಿರೋ ನಿಧಿಯೆಲ್ಲ ನಮಗೆ ಸಿಕ್ಕಿರೋದು. ಕಷ್ಟಪಟ್ಟು ಯಾವ ರೀತಿ ಬೆವರು ಸುರಿಸಿ ಮಾಡ್ತಾರೆ ನಮಗೆ ಗೊತ್ತಿದೆ ಅದರ ಶ್ರಮ ಏನು ಅಂತ. ಸೊ ಸಂಸದಳಾಗಿ ನಾನು ಕೂಡ ಬಹಳನೇ ಕಮಿಟೆಡ್ ಆಗಿ ಟು ದ ಪೀಪಲ್ ಏನು ಮಾಡೋಕ್ಕಾಗುತ್ತೆ, ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಸೆಕ್ಟರ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಾಗುತ್ತೆ ಲೋಕಸಭೆಯಲ್ಲಿ ಅಂತ ನಾನು ಕೂಡ ಅದನ್ನೇ ಯೋಚನೆ ಮಾಡೋದು. ಯಾಕಂದರೆ ಇಟ್ ಈಸ್ ಅ ವೆರಿ ರೆಸ್ಪಾನ್ಸಿಬಲ್ ಪೊಸಿಷನ್. ಅದನ್ನು ಯಾರು ಯಾವ ರೀತಿ ತಗೊಳ್ತಾರೆ ಅವ್ರಿಗೆ ಗೊತ್ತಿದೆ, ಅದರ ಒಂದು ವ್ಯಾಲ್ಯೂ ಗೊತ್ತಿದೆ. ಸೊ ಇವತ್ತು ಕೇವಲ ಬಡವ ಶ್ರೀಮಂತ ಅಂತ ಒಂದು ನರೇಟಿವ್ಕಿನ ಯಾರು ಸೂಕ್ತವಾದ ವ್ಯಕ್ತಿ ಅಂತ ಅವ್ರು ಹೇಳಲಿ, ನಾನು ಇದನ್ನು ಮಾಡ್ತೀನಿ ದಾವಣಗೆರೆಗೆ, ಈ ರೀತಿ ಕೆಲಸ ಮಾಡುತ್ತೆ ನಮ್ಮ ಪಕ್ಷ, ಅದನ್ನು ಇಟ್ಕೊಂಡು ಹೋಗಲಿ, ಅಜೆಂಡಾ ಇಟ್ಕೊಳ್ಳಿ, ಡೆವಲಪ್ಮೆಂಟ್ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಬಡವ ಶ್ರೀಮಂತ ಅಂದರೆ ಸಮರ್ಥೇನು ಆಯ್ಕೆ ಮಾಡ್ಕೊಂಡು ಹುಟ್ಟಿಲ್ಲ, ಅವನು ಹುಟ್ಟಿರೋದು ಒಂದು ಶ್ರೀಮಂತ ಕುಟುಂಬ. ಆದರೆ ಸರಳತೆ ನೋಡ್ತಾ ಇದ್ದೀರಾ, ಅವ್ರೇನು ಚಪ್ಪಲ್ ಹಾಕ್ಕೊಂಡು ಓಡಾಡ್ತಾಯಿದ್ದಾರೆ, ಅದನ್ನು ಎಲ್ಲೂ ಹೈಲೈಟ್ ಮಾಡಲ್ಲ. ನೀವೇ ಹೋಗಿ ಹೇಳಿದರೆ ನನ್ನ ಕಾಲು ಯಾಕೆ ನೋಡ್ತೀರಪ್ಪ, ನನ್ನ ಮನ್ಸು ನೋಡಿರಿ, ಅದು ದೇವರಿಗೂ ನನಗೂ ಬಿಟ್ಟಿದ್ದು ಅಂತ ಹೇಳ್ತಾರೆ ಕ್ಲಿಯರಾಗಿ. ಸೊ ಅವ್ರು ಯಾವ ರೀತಿ ಇದ್ದಾರೆ, ಎಷ್ಟೊತ್ತು ಜನರ ಜೊತೆ ಮಾತಾಡ್ತಾ ಇದ್ದಾರೆ, ಅವ್ರ ಸಿಂಪ್ಲಿಸಿಟಿ ನೋಡ್ತಾ ಇದ್ದಾರೆ. ಅದೇನು ಶೋ ಆಫ್ ಅಲ್ಲ, ಅದು ಆ್ಯಸ್ ಎ ಪರ್ಸನ್ 100% ಅವ್ನು ಇರೋದೇ ಆ ರೀತಿ. ಅದು ಏನು ಈಗ ಚುನಾವಣೆ ಅಂತ ತೋರಿಕೆಗೆ ಮಾಡ್ತಾ ಇರೋದಲ್ಲ, ಅವ್ರು ಇರೋ ಅಂತಹ ಪರ್ಸ್ನಾಲಿಟಿ ಅದು. ಅದನ್ನು ಜನ ಕೂಡ ಅರ್ಥ ಮಾಡ್ಕೊತಾ ಇದ್ದಾರೆ, ಇವ್ರು ಯಾವ ರೀತಿ ಇದ್ದಾರೆ, ನಾನು ಎಷ್ಟು ಅಪ್ರೋಚಬಲ್ ಇದ್ದಾರೆ, ನಮ್ಮ ಸಮಸ್ಯೆಗಳನ್ನು ಹೇಗೆ ಅರ್ಥ ಮಾಡ್ಕೊತಾರೆ, ಹೇಗೆ ಸ್ಪಂದಿಸ್ತಾರೆ. ಸೊ ಸಮರ್ಥ ಅವ್ರದ್ದು ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ, ಎಜುಕೇಷನಿಗೆ, ಹೆಲ್ತಿಗೆ, ಎಂಪ್ಲಾಯ್ಮೆಂಟಿಗೆ ಅವ್ರದ್ದೇ ಆದ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್, ಅದ್ರ ಬಗ್ಗೆ ಅವ್ರದ್ದೇ ಆದ ಒಂದು ಪ್ಲ್ಯಾನ್ಸ್ ಇದೆ. ಸೊ ಯುವಕರು
ಸಂವಿಧಾನದಲ್ಲೂ 26 ವರ್ಷಕ್ಕೆ ನೀನು ನಿಲ್ಬೋದು ಅಂತ ಸಂವಿಧಾನನೇ ನಿಮಗೆ ಆ ರೈಟ್ ಕೊಟ್ಟಿದೆ. ಸೊ ಹಾಗೆ ಯುವ ಹುಡುಗ ಅಂತ ಕೆಲವ್ರು ಯಾರೋ ಮೊನ್ನೆ ಟೀಕೆ ಮಾಡಿದರು. ಅದು ನಾನು ಹೇಳಲ್ಲ ಯಾರು ಮಾಡಿದ್ದಾರೆ ಅಂತ, ವಯಸ್ಸು ಗೊತ್ತಿದ್ದೇನಾ ಇಲ್ಲ ಅಂತ ಕೇಳಿದರು. ಸೊ ಇದನ್ನು ನಾವು ನಾನ್ ಇಶ್ಯೂಸ್ ತೊಗೋಬೇಡ್ದು ರಿಯಲ್ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡಿರಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.